ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ನುಗ್ಗೆ ಸೊಪ್ಪು ಬಂದಿದ್ವಿ. ಇವತ್ತು ಬೆಳಗ್ಗೆ ತಿಂಡಿಗೆ ಮಕ್ಕಳಿಗಿಬ್ರಿಗೂ ಅವಳು ಬಾಕ್ಸಿಗೆ ರೆಡಿ ಮಾಡಿ ಕೊಟ್ಟು ಕಳಿಸಿದ್ದಾಳೆ ತಿಂಡಿನ. ನಾವಿಬ್ಬರು ಅಮ್ಮ ಮಗಳಿಬ್ಬರು ಉಪ್ಸಾರು ಮಾಡ್ಕೊಂಡು ಊಟ ಮಾಡ್ತೀವಿ ಬೆಳಗ್ಗೆ. ಅವಳು ಮಲಗಿದ್ದಾಳೆ, ತಿಂಡಿ ಮಾಡ್ಬಿಟ್ಟು ಮಲಗಿದ್ದಾಳೆ. ತೋರಿಸ್ತೀನಿ ಬನ್ನಿ. ಫುಲ್ಲು ಡೀಪ್ ಸ್ಲೀಪಲ್ಲಿದ್ದಾಳೆ. ಡಿಸ್ಟರ್ಬ್ ಮಾಡೋದು ಬೇಡ. ಬನ್ನಿ, ಈಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಡುಗೆ ಮಾಡಿದ್ಮೇಲೆ ಎಬ್ಬಿಸ್ತೀನಿ. ಇವತ್ತು ಒಣಮೆಣ್ಸಿನ್ಕಾಯಿ ಖಾರನ ಒರಳುಕಲ್ಲಲ್ಲಿ ರುಬ್ಬಿ ಮಾಡ್ತೀನಿ. ತುಂಬ ಟೇಸ್ಟ್ ಇರುತ್ತೆ. ಅದರಲ್ಲೂ ಸುಟ್ಟಿ ಮಾಡೋದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನಾಟಿ ಸ್ಟೈಲಲ್ಲಿ ಇರುತ್ತೆ. ಅದ್ರ ಜೊತೆಗೆ ಉಪ್ಸಾರು ಜೊತೆಗೆ ಒಣಮೆಣ್ಸಿನ್ಕಾಯಿ ಖಾರ ತುಂಬ ಚೆನ್ನಾಗಿರುತ್ತೆ. ಊಟ ಮಾಡಬೇಕಾದ್ರೆ ಸಿಗ್ತೀನಿ, ಆಯಿತಾ? ಓಕೆ, ಬಾಯ್. ಇವಾಗ ಅಡುಗೆ ಮಾಡಬೇಕು. ಅಡುಗೆ ಮಾಡಿ ನನ್ನ ಮಗಳನ್ನ ಎಬ್ಬಿಸ್ಬೇಕು. ಜೋರಾಗಿ ಮಾತಾಡಿದ್ರೆ ಎದ್ಬಿಡ್ತಾಳೆ. ಎಲ್ಲ ರೆಡಿ ಮಾಡಿ ಆಮೇಲೆ ಎಬ್ಬಿಸಿ ಊಟ ಮಾಡ್ತೀವಿ ಒಟ್ಟಿಗೆ. ಬೆಳಗಿನ ತಿಂಡಿ ಇವತ್ತು ನಮ್ಮ ಮನೇಲಿ ಊಟ ತಿಂಡಿ ಎಲ್ಲ ಉಪ್ಸಾರು ಮುದ್ದೆ. ನೋಡಿ, ಕಡಲೆ ಬೀಜ ಹಾಕಿಲ್ಲ ಅವಳು. ಉಪ್ಪಿಟ್ಟು ಮಾಡಿಟ್ಟಿದ್ದಾಳೆ, ಕಡಲೆ ಬೀಜ ಹಾಕಿಲ್ಲ. ಹಾಗಾಗಿ ನನ್ನ ಮಗ ತೊಗೊಂಡೋಗಿಲ್ಲ ಅನ್ಕೋತೀನಿ. ಇನ್ನು ಅಷ್ಟೊಂದಿದ್ದೆ, ಇಬ್ಬರಿಗೆ ಮಾಡಿದ್ದೆ. ನಾನು ಮುದ್ದೆಗೆ ಇಟ್ಕೊಂಡಿದ್ದೀನಿ. ಸೊಪ್ಪಿನ ಪಲ್ಯ ಮಾಡಿದ ಬಾಣಲಿಗೆ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಸೊಪ್ಪಿನ ಪಲ್ಯನೇ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಇದೇ ಬಾಣಲಿಗೆ ಮುದ್ದೆ ಇಟ್ಕೊಂಡಿದ್ದೀನಿ. ಮುದ್ದೆಗೆ ರೆಡಿ ಆಗ್ತಾಯಿದೆ. ಉಪ್ಸಾರು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನುಗ್ಗೆ ಸೊಪ್ಪು, ತಡ್ಡಿಕಾಳು, ನಾಟಿ ಸ್ಟೈಲಲ್ಲಿ ಉಪ್ಸಾರು, ಒಣಮೆಣ್ಸಿನ್ಕಾಯಿ ಖಾರ ಕಲ್ಲಲ್ಲಿ ರುಬ್ಬಿರೋದು, ಹಾಗೆ ಸೊಪ್ಪಿನ ಪಲ್ಯ, ವೈಟ್ ರೈಸ್ ಮಾಡಿಟ್ಕೊಂಡಿದ್ದೀನಿ. ಇನ್ನು ಹೋಗಬೇಕು, ಹೋಗಲಿ. ನೋಡಿ, ಇನ್ನೂ ಮಲಗಿದ್ದಾಳೆ. ನಂದೆಲ್ಲ ಆಲ್ಮೋಸ್ಟ್ ಕೆಲಸ ಎಲ್ಲ ಆಯಿತು. ಮುದ್ದೆ ಒಂದೇ ತೆಗೆಯೋದು ಬಾಕಿ ಇರೋದು. ಅನಿ ಪಿ ಹೊಟ್ಟೆ ಹಸುವಾಗಲ್ವಾ? ನೋಡು, ಫುಲ್ಲು ರೆಡಿ ಆಯಿತು ನಂದು ನುಗ್ಗೆ ಸೊಪ್ಪು ಉಪ್ಸಾರು, ತಡ್ನಿಕಾಳು ನುಗ್ಗೆ ಸೊಪ್ಪು ಉಪ್ಸಾರು. ಅದು ಕಲ್ಲಲ್ಲಿ ರುಬ್ಬಿ ಖಾರನ. ಹಾಂ, ನೀನು ಎದ್ದಿಲ್ಲಲ್ಲ? ಎದ್ದು ಬಾ ಈಗ. ಗುಡ್ ಮಾರ್ನಿಂಗ್ ಅಪ್ಪಿ. ಬಾ, ಎದ್ದು ಬಪ್ಪ. ನಿನಗೆ ಕಾಯ್ತಾ ಇದ್ದೀನಿ. ನಾನು ಹೊರಡಬೇಕು, ಲೇಟ್ ಆಗುತ್ತೆ. ಇನ್ನು ಕೈ ಕಾಲು ಮುಖ ತೊಳ್ಕೊಂಬಂದ್ಬಿಡು. ಸ್ನಾನ ಬೇಕಾದ್ರೆ ಆಮೇಲೆ ಮಾಡುವಂತೆ. ಒಳ್ಳೆ ನಿದ್ರೆ ಮಾಡ್ಕೊಂಡೆ ಅಲ್ವ ಅಪ್ಪಿ? ಒಳ್ಳೆ ನಿದ್ರೆ ಮಾಡಿದೆ ಅಲ್ವಾ? ಮುದ್ದೆಗೊಂದೇ ಕಾಯ್ತಾ ಇರೋದು. ಅನ್ನನೂ ಆಯಿತು, ಸಾಂಬಾರು ಆಯಿತು, ಪಲ್ಯ ಆಯಿತು. ಏನಿದ್ರಿ ಇವಾಗ ಮುದ್ದೆಗೂ ಇಟ್ಟಿದ್ದೀನಿ. ಮುದ್ದೆ ರೆಡಿ ಆಗ್ತೈತಿ. ಈಗ ನೀ ಸ್ನಾನ ಮಾಡಬೇಡ, ಕೈ ಕಾಲು ಮುಖ ತೊಳ್ಕೊಂಬಂದ್ಬಿಡು, ಆಯಿತಾ ಅಪ್ಪಿ? ಮುದ್ದೆ ತಗೊಂಬಂದ್ಬಿಡ್ತೀನಿ. ಓಹೋ, ಬಾಯ್ ಬಾಯ್. ಬೇಗ ಬಾಪಿ. ನಾನು ಹೊರಡ್ಬೇಕು ಇವಾಗ. ಅವ್ಳು ರೆಡಿಯಾಗಿ ಬರೋ ಅಷ್ಟರಲ್ಲಿ ನಾನೆಲ್ಲ ಕೆಲಸ ಮುಗಿಸ್ಕೊತೀನಿ. ನಾನು ಸ್ವಲ್ಪ ಕೆಲಸ ಬಾಕಿ ಇದೆ, ಅದು ಮುಗಿಸ್ಕೊಂಡು
ಊಟ ಮಾಡಿ ಹೊರಡ್ತೀನಿ. ಬೆಳಗ್ಗೆ ತಿಂಡಿ ಎಲ್ಲ ಊಟ ಮಾಡಿ ಹೊರಡೋದು. ಮುದ್ದೆ ಮಾಡಿದ್ಮೇಲೆ ಸಿಗ್ತೀನಿ. ಓಕೆ, ಬಾಯ್ 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 ಬಾಯ್. ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು, ಅದರಲ್ಲೂ ಶುಗರ್ ಇರೋಂಥ ಪೇಷಂಟ್ಗಳಿಗಂತೂ ಇನ್ನೂ ಒಳ್ಳೆಯದು. ನೀವು ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಸೊಪ್ಪು ಕೂಡ ತುಂಬ ಚೆನ್ನಾಗಿದೆ. ಈ ರೀತಿ ನೀವು ಒಂದ್ಸರಿ ಸಾಂಬಾರು ಮಾಡಿಕೊಂಡು ಸೊಪ್ಪಿನ ಪಲ್ಯ ಮಾಡ್ಕೊಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿರೋ ಈ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.